ಬಸವ ಬಕುತಿಯ ಬೀಜ, ಬಸವ ಮುಕುತಿಯ ತೇಜ, ಬಸವ ಕಾಯಕದ ಗುರುಬೀಜ, ಬಸವ ಕಾಯಕದ ಗುರುಬೀಜ ಶಿವಮತಕ್ಕೆ ಬಸವಾನೇ ಸಗ್ಗ ಸೋಪಾನ. ಬಸವಾದಿ ಶಿವಶರಣರನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗಲಿಂಗ ಚೇತನವನ್ನು ನೆನೆದು ಮಾರ್ಗದರ್ಶಕರು ಎನ್ನ ಮಾತೃಹೃದಯಗಳಾದ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನೆರೆದಿರತಕ್ಕಂಥ ಎಲ್ಲ ಶರಣ ಬಾಂಧವರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇವತ್ತು ಆಸ್ಟ್ರೇಲೇಷಿಯಾ ನ್ಯೂಜಿಲ್ಯಾಂಡ್ ಚಾಪ್ಟರ್ನ 25ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸುತ್ತಿರುವುದು ಅತ್ಯಂತ ಶ್ಲಾಘನೀಯವಾದಂಥ ವಿಚಾರವಾಗಿದೆ. ಇವತ್ತು ಯಾವುದೇ ಆರ್ಥಿಕ ಲಾಭದ ಉದ್ದೇಶವಿಲ್ಲದೆ ಇವತ್ತು ಒಂದು ಸಂಸ್ಥೆ ಸ್ಥಾಪನೆಯಾಗಿ ತನ್ನ ಎಲ್ಲ ಧ್ಯೇಯೋದ್ದೇಶಗಳ ಸಾಧನೆಗಾಗಿ 25 ವರ್ಷಗಳನ್ನು ದಾಟಿ ನಿರಂತರವಾಗಿ ಸಾಗುತ್ತಿರುವುದು ಬಸವಾದಿ ಶಿವಶರಣರ ತತ್ವಗಳನ್ನು ಮನಗಾಣುವಂತೆ ಮಾಡುತ್ತದೆ. ಬಸವಣ್ಣನವರು ಭಾರತದಲ್ಲಿರುವಂಥ ಕರ್ನಾಟಕದ ಒಂದು ಮೂಲೆಯ ಗ್ರಾಮದಲ್ಲಿ ಜನಿಸಿ ಇಂದು ವಿಶ್ವವನ್ನೇ ವ್ಯಾಪಿಸಿದ್ದಾರೆ ಎಂದರೆ ಇಂದಿಗೂ ಅವರು ಕೊಟ್ಟಂತಹ ತತ್ವಗಳು ಎಷ್ಟು ಪ್ರಸ್ತುತ ಎಂಬುದನ್ನು ನಾವೆಲ್ಲ ಮನಗಾಣುವಂತೆ ಮಾಡುತ್ತದೆ. ಆದ್ದರಿಂದಲೇ ಜನಪದರು ಬಸವಣ್ಣನವರನ್ನು ಕುರಿತು ಒಂದು ಕಡೆ ಈ ರೀತಿಯಾಗಿ ಮಾತನ್ನು ಹೇಳ್ತಾರೆ. ಬಸವಣ್ಣ ನಿನ್ನೆಸರು ದೆಸೆ ದೆಸೆಗೆ ಶಿವ ಮಂತ್ರ, ಹೊಸಮತಕ್ಕೆ ಮಂತ್ರ ನಿತ್ಯದಲ್ಲಿ ಎಂದು ಹಾಡಿದ್ದಾರೆ. 12ನೇ ಶತಮಾನದಲ್ಲಿ ಭಾರತೀಯ ಸಮಾಜ ಅತ್ಯಂತ ಜಡವಾಗಿದ್ದಂಥ ಕಾಲ ಅದು. ನಮ್ಮಲ್ಲಿ ಅಸ್ಪೃಶ್ಯತೆ, ಅಸಮಾನತೆ, ಬಡತನ, ಅಜ್ಞಾನ, ಮೌಢ್ಯ, ಕಂದಾಚಾರಗಳು, ಶೋಷಣೆ, ಅದರಲ್ಲೂ ಹೆಣ್ಣು ಮಕ್ಕಳ ಶೋಷಣೆ ಸರ್ವೇ ಸಾಮಾನ್ಯವಾಗಿದ್ದಂಥ ಕಾಲ. ಅಂತಹ ಸಮಯದಲ್ಲಿ ಅಜ್ಞಾನದ ಅಂಧಕಾರಕ್ಕೆ ಜ್ಞಾನದ ಸಿಡಿಲಿನ ಕಿಡಿಯಂತೆ ಬಂದವರು ಅಣ್ಣ ಬಸವಣ್ಣನವರು. ಬಸವಣ್ಣವರು ಹೇಳದೇ ಇರುವಂತಹ ಯಾವುದೇ ವಿಷಯಗಳಿಲ್ಲ. ಅಂದಿನ ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ ಕ್ಷೇತ್ರಗಳಲ್ಲಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಿದರು. ಅವುಗಳನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡಿದರು. ಬಹಳ ಮುಖ್ಯವಾಗಿ ಅವುಗಳನ್ನು ಆಚರಿಸಿ ತೋರಿಸಿದಂಥ ಹೆಗ್ಗಳಿಕೆ ಅದು ಅಣ್ಣ ಬಸವಣ್ಣನವರಿಗೆ ಸಲ್ಲುವಂಥದ್ದು. ಆದ್ದರಿಂದಲೇ ಅಣ್ಣನವರನ್ನು ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಎಂದು ಬಹಳ ಅಭಿಮಾನದಿಂದ ಕರೆಯುವಂಥ ಕೆಲಸವನ್ನು ಮಾಡಿರುವಂಥದ್ದು. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರು ಅವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ. ಬಸವಾದಿ ಶರಣರ ಚಿಂತನೆಗಳನ್ನು ನಾನು ಅಧ್ಯಯನ ಮಾಡಲು ಪ್ರಾರಂಭಿಸಿದ ಮೇಲೆ ಬದುಕಿನ ಬಗೆಗಿನ ನಮ್ಮ ದೃಷ್ಟಿಕೋನ ಬದಲಾವಣೆ ಆಯಿತು ಎಂದಿರುವುದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿರುವಂಥದ್ದು. ಶರಣರ ಮಾರ್ಗದಲ್ಲಿ ನಡೆದು ನುಡಿದು ನಮ್ಮೆಲ್ಲರ ಪಾಲಿಗೆ ಅವರು ಅಭಿನವ ಬಸವಣ್ಣನೇ ಆದವರು. ಮುಂದುವರಿದು ಅವರು ಹೀಗೆ ಒಂದು ಕಡೆ ಹೇಳ್ತಾರೆ, ಜಗತ್ತಿನ ಇವತ್ತು ಎಲ್ಲ ಸಮಸ್ಯೆಗಳಿಗೆ ಬಸವಣ್ಣನವರ ಚಿಂತನೆಗಳಲ್ಲಿ ಒಂದು ಪರಿಹಾರವಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದ್ದರಿಂದ ಬಸವಣ್ಣನವರ ಚಿಂತನೆಗಳು ಜಗತ್ತಿನ ಎಲ್ಲ ಸಮಸ್ಯೆಗಳ ಸಾರ್ವಕಾಲಿಕ ಪರಿಹಾರ ಸೂತ್ರಗಳಾಗಿವೆ ಎಂದರೆ ಅದು ಅತಿಶಯೋಕ್ತಿ ಇಲ್ಲ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂಥದ್ದು. ಬಸವಣ್ಣನವರು ಅಂದು ಯಾವ ವಿಷಯಗಳ ವಿರುದ್ಧ ಹೋರಾಟ ಮಾಡಿದರೋ ಆ ಎಲ್ಲ ಸಮಸ್ಯೆಗಳು ವಿವಿಧ ರೂಪಾಂತರಗಳಿಂದ ಇಂದಿಗೂ ಸಮಾಜದಲ್ಲಿರುವಂಥದ್ದು ನಾವು ಕಾಣ್ತೀವಿ. ವ್ಯಕ್ತಿಗತ ಸಮಸ್ಯೆಗಳಿಂದ ಹಿಡಿದು ಇವತ್ತು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಬಸವಣ್ಣನವರ ಚಿಂತನೆಗಳಲ್ಲಿ ಒಂದು ಪರಿಹಾರವಿರುವಂಥದ್ದು ನಾವೆಲ್ಲ ಮನಗಾಣಬೇಕಾಗಿರುವಂಥದ್ದು. ಅವರು ಕೊಟ್ಟಂತಹ ಅನೇಕ ವಚನ ಸಾಹಿತ್ಯಗಳನ್ನು ನಾವು ಗಮನಿಸಿದಾಗ ಒಂದು ಬಹಳ ಮುಖ್ಯವಾಗಿರುವಂಥ ಒಂದು ವಚನ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು ಈಗಿನ ಪೂಜ್ಯ ಗುರುದೇವರು ಸದಾಕಾಲ ಆ ಒಂದು ವಚನವನ್ನು ಸ್ಮರಣೆಯನ್ನು ಮಾಡ್ಕೊತಾರೆ. ಅದು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತಕ್ಕಂಥ ಒಂದು ವಚನ. ಅದು ಆ ವಚನವನ್ನು ನಾವು ಗಮನಿಸಿದಾಗ ಆ ವಚನದಲ್ಲಿರ್ತಕ್ಕಂಥ ಸಪ್ತ ಸೂತ್ರಗಳು ವ್ಯಕ್ತಿಗತವಾದ ಎಲ್ಲ ಸಮಸ್ಯೆಗಳನ್ನು ಇವತ್ತು ಪರಿಹರಿಸಿ ವ್ಯಕ್ತಿಯನ್ನು ಪರಿಪೂರ್ಣತೆಯತ್ತ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡುತ್ತೆ. ಅದು ಮುಂದುವರೆದು ಅನೇಕ ವಚನಗಳನ್ನು ನಾವು ಗಮನಿಸಿದಾಗ ಅದರಲ್ಲಿ ಒಂದು ಪ್ರಮುಖವಾದಂಥ ಇನ್ನೊಂದು ವಚನ ಅಂದರೆ ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಎನ್ನುವಂಥ ವಚನದಲ್ಲಿ ಜಗತ್ತಿನ ಎಲ್ಲ ಧಾರ್ಮಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಸೂತ್ರವನ್ನು ನಾವು ಗಮನಿಸ್ಬೋದಾಗಿರುವಂಥದ್ದು. ಇಂದು ವಿವಿಧ ರಾಷ್ಟ್ರಗಳ ಗಡಿಗಳಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಇವತ್ತು ಯುದ್ಧದ ಕಾರ್ಮೋಡಗಳು ಕವಿದಿರುವ ಈ ಸಮಕಾಲೀನ ಜಗತ್ತಿನಲ್ಲಿ ಯುದ್ಧದ ವಾತಾವರಣವನ್ನು ತೊಲಗಿಸಲು ಇವನಾರವನೆಂದೆನಿಸದಿರಯ್ಯ ಎನ್ನುವಂಥ ಒಂದು ವಚನ ಇಡೀ ಮನುಕುಲದ ದ್ವೇಷವನ್ನು ಹೋಗಲಾಡಿಸಿ ಪ್ರೀತಿಯ ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ಮಾಡುತ್ತೆ. ಇನ್ನೊಂದು ಕಡೆ ಬಸವಣ್ಣವರು ಹೇಳ್ತಾರೆ,
ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ ಅಂತಕ್ಕಂಥದ್ದು. ಈ ಸಾಲು ಜಗತ್ತಿನ ಎಲ್ಲ ಮಹಿಳೆಯರನ್ನು ಅತ್ಯಾಚಾರದ ಆತಂಕದಿಂದ ಮೇಲೆತ್ತಬಹುದನ್ನು ನಾವು ಗಮನಿಸಬಹುದಾಗಿರುವಂಥದ್ದು. ಇನ್ನೊಂದು ಕಡೆ ಹೇಳ್ತಾರೆ, ಹೊನ್ನಿನೊಳಗೊಂದೊರೆಯ, ವಸ್ತ್ರದೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದು ಕೊಂಡೆನಾದೊಡೆ, ನಿಮ್ಮ ಆಣೆ ನಿಮ್ಮ ಪ್ರಮಥಾರ ಆಣೆ ಅಂತಕ್ಕಂಥದ್ದು. ಈ ವಚನ ಸಾರ್ವಜನಿಕ ಸೇವೆಯಲ್ಲಿರುವಂಥ ಎಲ್ಲ ಸೇವಕರನ್ನು ತಿದ್ದಿ ಭ್ರಷ್ಟಾಚಾರ ರಹಿತ ರಾಜಕೀಯ ವ್ಯವಸ್ಥೆಯನ್ನು ತರಬಲ್ಲದು ಅಂತಹ ಒಂದು ವಚನವನ್ನು ನಮಗೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಸವಣ್ಣವರು ಕೊಟ್ಟಂಥ 2 ಆದರ್ಶ ತತ್ವಗಳು ಅಂತಂದರೆ ಒಂದು ಕಾಯಕ ಮತ್ತೊಂದು ದಾಸೋಹ ಅಂತಕ್ಕಂಥದ್ದು. ಬಸವಣ್ಣನವರ ಈ ಕಾಯಕ ದಾಸೋಹ ತತ್ವಗಳು ಇವತ್ತು ಸಮಾಜ ನಿರ್ಮಾಣದ ಒಂದು ಅಡಿಗಲ್ಲು ಅಂತಲೇ ನಾವೆಲ್ಲ ಭಾವಿಸಬೇಕಾಗಿರುವಂಥದ್ದು. ಜಗತ್ತಿನ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ರಾಜಕೀಯ ಹೀಗೆ ಎಲ್ಲ ಕ್ಷೇತ್ರಗಳ ಕುರಿತ ಬಸವಣ್ಣನವರ ಚಿಂತನೆಗಳು ಇಂದಿಗೂ ಅದು ಪ್ರಸ್ತುತವಾಗಿದೆ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂಥದ್ದು. ಆದ್ದರಿಂದಲೇ ಬಸವಣ್ಣನವರನ್ನು ನಾವು ಅಭಿಮಾನದಿಂದ ಸಮಗ್ರ ಕ್ರಾಂತಿಯ ಹರಿಕಾರ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇನ್ನೊಂದು ಕಡೆ ಪ್ರಜಾಪ್ರಭುತ್ವದ ದಿಗ್ದರ್ಶಕ ಅಂತಕ್ಕಂಥ ಅಭಿಮಾನದ ಮಾತುಗಳನ್ನು ನಾವು ಆ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದಾಗ ನಮಗೆ ತಿಳಿದು ಬರುವಂತಹ ಒಂದು ಸ್ಪಷ್ಟವಾದಂಥ ಸಂಗತಿ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂಥದ್ದು. ಇಷ್ಟೆಲ್ಲ ವಿಷಯಗಳನ್ನು, ಚಿಂತನೆಗಳನ್ನು ನಾವೆಲ್ಲರೂ ಪ್ರತಿನಿತ್ಯ ಮಾತನಾಡ್ತಾ ಇದ್ದೀವಿ ಇವತ್ತು. ಆದರೂ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಹಾಗೆಯೇ ಉಳಿದಿವೆ ಅಂತ ನಾನು ಭಾವಿಸಿದ್ದೇನೆ. ಕಾರಣವೇನೆಂದರೆ ನಮ್ಮ ಎಲ್ಲ ವಿಚಾರಗಳು ಕೇವಲ ಓದಲು, ಅದನ್ನು ಬರೆಯಲು, ಅದನ್ನು ಹೇಳಲು ಸಾಕಾಗ್ತಾ ಇದ್ದೇವೆ ಅಷ್ಟೇ. ಆದರೆ ಅನುಷ್ಠಾನದಲ್ಲಿ ನಾವು ಎಡವಿದ್ದೇವೆ, ಎಲ್ಲೋ ಒಂದು ಕಡೆ ಆಚರಣಾ ಶೂನ್ಯರಾಗಿದ್ದೇವೆ ಅಂತ ನಾವೆಲ್ಲ ಭಾವಿಸಬೇಕು. ಈ ಸನ್ನಿವೇಶದಲ್ಲಿ ನಮ್ಮ ಒಂದು ಕಾಳಜಿ ಏನೆಂದರೆ, ಬಸವ ಜಯಂತಿ ಕೇವಲ ವರ್ಷಕ್ಕೊಂದು ಬಾರಿ ನಡೆಯುವಂತಹ ಆಚರಣೆ ಆಗಬಾರ್ದು. ಅದು ನಿರಂತರ ಬಸವ ಪ್ರಜ್ಞೆಯ ಜಯಂತಿ ಆಗಬೇಕು. ಬಸವಾದಿ ಶಿವಶರಣರ 1-2 ತತ್ವಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಅದನ್ನು ಆಚರಿಸಿದರೆ ಮಾತ್ರ ನಮ್ಮ ಆಚರಣೆಗೊಂದು, ಈ ಬಸವ ಜಯಂತಿಗೊಂದು ಸಾರ್ಥಕತೆ ಬರುತ್ತದೆ, ಒಳ್ಳೆಯ ಸಮಾಜವನ್ನು ಕಾಣಲು ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ನಾವೆಲ್ಲ ಯೋಚಿಸುವುದಾದರೆ, ಇಂದು ಭಾರತದ ಭೂಮಿಯಿಂದ ಬಹುದೂರದ ದೇಶದಲ್ಲಿದ್ದರೂ ಕೂಡ ತಾವೆಲ್ಲರೂ ಒಂದು ಬಸವ ಸಮಿತಿ ಅಂತಕ್ಕಂಥ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಿಕೊಂಡಿದ್ದೀರಾ. ಅದರ ಹೆಸರಲ್ಲಿ ಇವತ್ತು ಬಸವಾದಿ ಶಿವಶರಣರ ತತ್ವಗಳನ್ನು, ಸಿದ್ಧಾಂತಗಳನ್ನು ಆಚರಣೆಗೆ ತರುವಂತಹ ನಿಟ್ಟಿನಲ್ಲಿ ನೀವೆಲ್ಲರೂ ಕಾರ್ಯಪ್ರವೃತ್ತರಾಗಿರುವುದು ಅತ್ಯಂತ ಸಂತಸದ ವಿಷಯ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಚಿಂತನೆ ಮಾಡೋದಾದರೆ, ಟುಡೇ ಆಫ್ಟರ್ ಕಂಪ್ಲೀಟಿಂಗ್ 25 successful years, the Samiti proudly stands on your strong pillar like engage, education, empower and enlighten. These values reflect the true spirit of Basavanna's teachings. The Samiti continues to organizing meaningful activity such as Basava Jayanti celebration, monthly Mahamane gatherings, Vachanotsava programs, youth competitions, cultural events, family programs and community service initiatives. Through all these efforts, the organization has created not just events but a strong and united community. From a small gathering of devotees to becoming one of the strongest Basava organization in New Zealand, this 25 years journey is truly inspiring. It reflects the collective efforts of devotees, volunteers, elders, youth and every family that supported these missions over the years. I would also like to sincerely appreciate the effort of the current executive team, President Shri Vishu Kumar, Secretary Srimati Pushpa Arun, Treasurer Shri Santosh Kirti and Joint Treasurer Srimati Arpita and Executive Committee members Sneha, Shri Shaila, Veerbasaya, Sharmila and Bharmappa for their dedicated service and leadership. On this special occasion, let us remember that the Basavanna's message is universal and timeless. His teaching of equality, compassion, honest, hard work, service and humanity are more relevant today than ever before. It is our responsibility to pass these values on to future generation and continue this journey with unity and devotion. Finally, I pray that Jagat Jyoti Basavanna and its followers and our Guru Parampara continue to bless this Samiti and guide it towards greater success, harmony and service in the years to come.
ಮೇ ಬಸವ ಸಮಿತಿ ನ್ಯೂಜಿಲ್ಯಾಂಡ್ ಕಂಟಿನ್ಯೂಸ್ ಟು ಇನ್ಸ್ಪೈರ್ ಪೀಪಲ್ ಆ್ಯಂಡ್ ಸ್ಪ್ರೆಡ್ ದ ಲೈಟ್ ಆಫ್ ಬಸವ ಫಿಲಾಸಫಿ ಫಾರ್ ಮೆನಿ ಮೋರ್ ಜನರೇಷನ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ, ಬಹಳ ಸಂತೋಷದ ವಿಷಯ ಈ ಸಂದರ್ಭದಲ್ಲಿ ನಾನು ಹಂಚ್ಕೊಳ್ಬೇಕಾಗಿರುವಂಥದ್ದು, ಕಳೆದ ವರ್ಷ ಇದೇ ಸಮಯಕ್ಕೆ ನಾನು ಅದೇ ಬಸವ ಸಮಿತಿಯಿಂದ ಆಯೋಜನೆಗೊಂಡಂತಹ ಒಂದು ಕಾರ್ಯಕ್ರಮದಲ್ಲಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥದ್ದು ನಿಜಕ್ಕೂ ಅದು ಸ್ಮರಣೀಯವಾದಂತಹ ಸನ್ನಿವೇಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆವತ್ತಿನ ಸಂದರ್ಭದಲ್ಲಿ ನೀವು ತೋರಿದಂತಹ ಅವರ್ಣನೀಯವಾದಂತಹ ವಿಶ್ವಾಸ, ಶ್ರದ್ಧೆ, ಭಕ್ತಿ ನಿಜಕ್ಕೂ ಅದನ್ನು ಸದಾಕಾಲ ನಮ್ಮ ಮನಸ್ಸನ್ನು ಇಮ್ಮಡಿಗೊಳಿಸುವಂಥ, ಸಂತೋಷವನ್ನು ಇಮ್ಮಡಿಗೊಳಿಸುವಂಥ ಕೆಲಸವನ್ನು ಮಾಡಿದೆ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನು ಮಾಡ್ಕೊಳ್ತಾ, ನ್ಯೂಜಿಲ್ಯಾಂಡಲ್ಲಿ ಇದ್ದಂತಹ ಅಷ್ಟು ದಿನಗಳ ಕಾಲ ಅದು ಒಂದು ನೆನಪಿನ ದಿನಗಳು ಅಂತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕಾದಂಥದ್ದು ಯಾರಿಗೆ ಅಂದರೆ ಅಲ್ಲಿರುವಂಥ ಎಲ್ಲ ಪುಟಾಣಿ ಮಕ್ಕಳಿಗೆ. ಅವರು ನಾನು ಬಂದಂಥ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ, ಸುಮಧುರವಾಗಿ, ಶಾಸ್ತ್ರೀಯಬದ್ಧವಾಗಿ ಅವರು ಆಡಿದಂತಹ ವಚನದ ಸಾಲುಗಳು ಇಂದು ನನ್ನ ಮನಸ್ಸಿನಲ್ಲಿ ಅದು ಹಚ್ಚ ಹಸಿರಾಗಿ ಉಳಿಯುವಂಥ ಕೆಲಸವನ್ನು ಮಾಡಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ನಿಮ್ಮ ಮಕ್ಕಳಿಗೆ ಇದೇ ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಬೆಳೆಸುವಂಥ ಕೆಲಸ ಆಗಬೇಕು. ಬಹಳ ಮುಖ್ಯವಾಗಿ ಇವತ್ತು ಬೇಕಾಗಿರುವಂಥದ್ದು ಮಕ್ಕಳಿಗೆ ಸಂಪತ್ತಲ್ಲ, ಇವತ್ತು ಬೇಕಾಗಿರುವಂಥದ್ದು ಸಂಸ್ಕೃತಿ ಅಂತಕ್ಕಂಥದ್ದು. ಎಲ್ಲ ಒಂದು ಕಡೆ ಕವಿಗಳು ಒಂದು ಮಾತನ್ನು ಹೇಳ್ತಾರೆ, ಇವತ್ತಿನ ಕಾಲದ ಸಂಸ್ಕೃತಿ ಸಂಸ್ಕಾರ ಹೇಗಾಗಿದೆ ಅಂದರೆ ಅಪ್ಪ ಹಾಕಿದ ಆಲದ ಗಿಡ, ಮಗನ ಕಾಲಕ್ಕೆ ಬರೀ ಬುಡ, ಮೊಮ್ಮಗನ ಕಾಲಕ್ಕೆ ಇರಲಿಲ್ಲ ಅದರ ಕಲ್ಪನೆಯೂ ಕೂಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಬಳುವಳಿಯಾಗಿ, ಅಂದರೆ ಪರಂಪರೆಯಿಂದ ಏನಾದರೂ ಈ ಸಂಸ್ಕಾರ ಅನ್ನುವುದು ಬೆಳೆದು ಬರಲಿಲ್ಲ ಅಂತಂದರೆ ನಾವು ಸಮಾಜದಲ್ಲಿ ಯಾವುದನ್ನು ಸಹ ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅಂಥ ಸಂಸ್ಕಾರಗಳು ಬರಬೇಕು ಅಂತಂದರೆ ನಿಮ್ಮ ಎಲ್ಲ ಮಕ್ಕಳಿಗೆ ವಚನ ಸಾಹಿತ್ಯದ ಸ್ಥೂಲವಾದಂಥ ಪರಿಚಯವನ್ನು ಮಾಡಿಸಿಕೊಡುವಂಥ ಕೆಲಸ ಆಗಬೇಕು. ಬಹಳ ಶ್ರಮಪಟ್ಟು 25 ವರ್ಷಗಳ ಸಾರ್ಥಕವಾದಂತಹ ಈ ಸಮಿತಿಯನ್ನು ನೀವೆಲ್ಲ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಸಹ ಭಾಗವಹಿಸಿದ್ದೀರಾ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನೀವೆಲ್ಲರ ಶ್ರಮ ನಿಜಕ್ಕೂ ಸಾರ್ಥಕವಾಗ್ತಾ ಇದೆ. ನಮ್ಮ ವಿಶುಕುಮಾರ್ ಆಗಿರ್ಬೋದು, ಅವರ ಎಲ್ಲ ತಂಡದ ಸದಸ್ಯರುಗಳು ಇದನ್ನು ಇನ್ನೂ ಹೆಚ್ಚು ಉತ್ತರೋತ್ತರವಾಗಿ ಈ ಸಂಸ್ಥೆಯನ್ನು, ಸಮಿತಿಯನ್ನು ಮುನ್ನಡೆಸಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಸದಾಕಾಲ ಸಿದ್ಧಗಂಗಾ ಗುರು ಪರಂಪರೆಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತಕ್ಕಂಥ ಆಶಯವನ್ನು ಸಹ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಸೇರಿರುವ ಸಮಸ್ತ ಎಲ್ಲ ಶರಣ ಬಾಂಧವರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.